ಶಿವರೇ, ನಾನೇ ಹೋಗಿದ್ದೆ ಜಯನಗರ ಆಸ್ಪತ್ರೆಗೆ. ಇದೆ ಅದೇ ಹಳೆ ಪಟ್ಟಿ, ಅದು ನಮ್ಮ ಪಟ್ಟಿ. ಅವರು ರೀಸೆಂಟ್ ಆಗಿ ಮಾಡಿರೋ ಕಾಪಿನೇ ಕೊಟ್ಟಿರೋದು. ಅವರೇ ಶೇರ್ ಮಾಡಿರ್ಬೋದು, ಆ ಕಮಿಟಿ ARS ಕಮಿಟಿ ಅವ್ರು ಮಾಡಿರ್ಬೋದು. ಅದನ್ನೇ ನಾವ್ ಹೇಳ್ತಾ ಇರೋದು. ಜಯನಗರ ಶಾಸಕರು ಹೇಳ್ಬೇಕು, ಅವರೇ ಅಧ್ಯಕ್ಷರು ಇರ್ತಾರೆ ಅದಕ್ಕೆ. ಅಲ್ಲಲ್ಲ, ನಮ್ಮ ಹಂತದಲ್ಲಿ ಅಲ್ಲ, ಒಂದೇ ನಿಮಿಷ ಆಯ್ತು, ಚರ್ಚೆ ಬೇಡ. ನಾನು ಹೇಳುವಂತದ್ದು ನಮ್ಮ ಇರುವಂತ ಮಾಹಿತಿ ಅಲ್ಲ. ಈಗ ಅವರು ನಾವು ಅಧಿಕೃತವಾಗಿ ಹೇಳಿದಿರಿ ಅಂತ ಹೇಳುದು, ಸುಳ್ಳು ಹೇಳಿದಿರಿ ಅಂತ. ಈಗ ಸಚಿವರು ಹೇಳ್ತಾ ಇದಾರೆ ನಾವು ಮಾಡಿಲ್ಲ, ಆಸ್ಪತ್ರೆಯವರೇ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ, ಕಂಟ್ರೋಲ್ ಯಾರ್ದು? ನನಗೆ ಗೊತ್ತಿಲ್ಲ. ಕಂಟ್ರೋಲ್ ಯಾರ್ದು? ನಾನು ಭೇಟಿ ಮಾಡಿದ್ದೀನಿ, ನಾನು ಸ್ವತಃ ಹೋಗಿ ಭೇಟಿ ಮಾಡಿ ಒಂದು ಗಂಟೆಗಳ ಕಾಲ ಅಲ್ಲಿದ್ದೀನಿ. ಅವರೇ ಲಿಸ್ಟ್ ಕೊಟ್ರು, ಸರ್ ಜಾಸ್ತಿ ಮಾಡಿದ್ದೀರಿ ಅಂತ. ಅಂದ್ರೆ ಆಸ್ಪತ್ರೆಗಳನ್ನ ಕಂಟ್ರೋಲ್ ಮಾಡೋದು ಆರೋಗ್ಯ ಇಲಾಖೆ ಅಲ್ವಾ? ಅವರೇ ಮಾಡ್ಕೊಂತೀನಿ ಅಂದ್ರೆ ಬೇಕಾಬಿಟ್ಟಿ ಆಗ್ತದಲ್ಲ. ಮನ್ಸಿಗೆ ಬಂದಾಗ ಮಾಡ್ಕೊಂಡಂಗಿದ್ರೆ ಏನು ಸರ್ಕಾರದ ಹಿಡಿತ ಬರ್ತದೆ? ಈಗ ಒಂದು ಜಿಲ್ಲಾ ARS ಕಮಿಟಿ ಒಂದು ಆಸ್ಪತ್ರೆಯಲ್ಲಿ ಇದೆ, ಅವ್ರಿಗೆ ಕೆಲವೊಂದು ಪವರ್ ಇದೆ, ಸ್ವಲ್ಪ ಜಾಸ್ತಿ ಮಾಡಿ ಕಡಿಮೆ ಮಾಡ್ಬೇಕಂತೇಳಿ ಒಂದೊಂದು ಆಸ್ಪತ್ರೆ ಮಾಡಿರ್ಬೇಕು ಮೋಸ್ಟ್ಲಿ. ನನಗೂ ಗೊತ್ತಿದೆ. ನಾನು ಯೂಸರ್ ಚಾರ್ಜ್ ನ ಮಾಡ್ತಾರೆ, ಯೂಸರ್ ಚಾರ್ಜ್ ನ ಸರ್ಕಾರ ಡೈರೆಕ್ಷನ್ ಕೊಡ್ಬೇಕಲ್ಲ. ನೀವು BPL ಅವ್ರಿಗೂ ಜಾಸ್ತಿ ಮಾಡ್ಬಿಡೋದ? ಬಡವ್ರು ತಾನೇ ಬರೋದು, ಬಡವ್ರಿಗೆ ನೀವು ಜಾಸ್ತಿ ಮಾಡಿದ್ರೆ ಹೇಗೆ? ಎಲ್ಲ ಜಾಸ್ತಿ ಮಾಡಿದ್ರೆ ಕೊಟ್ಟೆ ನಾನು, ಇವಾಗ ಕೊಡ್ತೀನಿ. ಲಿಸ್ಟ್ ಇದೆ ನನ್ನ ಹತ್ರ, ಒಂದು 50 ಲಿಸ್ಟ್ ಇದೆ. ಓಕೆ, ನೋಡಿ, ನಮ್ಮ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ಎಲ್ಲೂ ಕೂಡ ಯೂಸರ್ ಚಾರ್ಜಸ್ ಅನ್ನ ರಾಜ್ಯಾದ್ಯಂತ ಪ್ರಾಥಮಿಕ ಕೇಂದ್ರ, ಸಮುದಾಯ ಕೇಂದ್ರ, ತಾಲೂಕಾ ಕೇಂದ್ರ, ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಯಾವುದು ಮಾಡಿಲ್ಲ. ಕೇವಲ KCJ ಮಾತ್ರ ನಾವೊಂದು ಪರ್ಮಿಷನ್ ಕೊಟ್ಟಿದ್ದು ಅಷ್ಟೇ ಹೇಳಿ. ಅದು ಮುಂದೆ ಬೇಕಾದ್ರೆ ವಿಚಾರಿಸ್ತೀನಿ ಅವ್ರು ARS ಸಮಿತಿ ಏನಾದ್ರು ಮಾಡಿದಾರ ಅಂತ. ಆಮೇಲೆ ಅವರು ಅಶ್ವಥ್ ನಾರಾಯಣ ಅವರು ಏನ್ ದುಡ್ಡೇ ಖರ್ಚು ಮಾಡಿಲ್ಲ, ಇವರು 25%, 30% ಅಂತ ಎಲ್ಲ ಸಾರಿ ಜೋರಾಗಿ ಮಾತಾಡಿದ್ರು. ಅವ್ರಿಗೆ ಫ್ಯಾಕ್ಟ್ಸೇ ಗೊತ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, 2021-22 NHM ಅಲ್ಲಿ 61% ಅಚೀವ್ಮೆಂಟ್, 2022-23 73%. ಕಳೆದ ವರ್ಷ ನಮ್ಮ ಸರ್ಕಾರ ಬಂದ್ಮೇಲೆ 84.57% NHM ಅಡಿಯಲ್ಲಿ ನಾವು ಸಾಧನೆ ಮಾಡಿದ್ದೀವಿ. ಮತ್ತೆ ಅದೇ ರೀತಿಯಾಗಿ ಬೇರೆ ಇದರಲ್ಲೂ ಕೂಡ ನಾವು ನಮ್ಮ ಏನು ಅನುದಾನ ಬರ್ತದೆ, ರಾಜ್ಯ ಸರ್ಕಾರ ಅನುದಾನ 21-22 85% ಖರ್ಚಾಗಿದೆ, 22-23 95% ಆಗಿದೆ. ನಾವು ಹೋದ ವರ್ಷ ನಾವು 97.91% ಖರ್ಚು ಮಾಡಿದ್ದೀವಿ. ಈ ವರ್ಷ ಆಲ್ರೆಡಿ ಈಗ ನಾವು 60% ಹತ್ರ ಇದ್ದೀವಿ. ಸೊ ಸುಮ್ಮನೆ ಅವರು 25% ಖರ್ಚು ಮಾಡಿಬಿಟ್ಟಿದ್ದಾರೆ, ಇವ್ರೇನು ಅನುದಾನನೇ ಖರ್ಚು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಅವರು ಸೀನಿಯರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ತಿಳ್ಕೊಂಡು ಮಾತಾಡ್ಬೇಕು ಅವರು. ಯಾಕಂದ್ರೆ ಬರೀ ಅವರ ಧ್ವನಿ ಜೋರಿದೆ ಅಂತ ಹೇಳಿ ಬೇಕಾಬಿಟ್ಟಿ ಮಾತಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ಆಯ್ತು ಕೊಡುವಂತ ಪದ್ಧತಿ ಅಲ್ಲ. ತಾವು ಅದಕ್ಕೆ ಒಂದು ಏನೇನು ಹೇಳಿ ಸಚಿವರೆಲ್ಲ ಅಂದ್ರೆ ನಾವು ಬೇಕಾಬಿಟ್ಟಿ ಮಾತಾಡ್ತೀವಿ, ಬೇಜವಾಬ್ದಾರಿ ಇದೀವಿ. ಅವ್ರು ಬೇಜವಾಬ್ದಾರಿ ಅಲ್ಲ, ನಿನ್ ಬೇಕಾಬಿಟ್ಟಿನ ಮಾತಾಡೇ ಬಿಟ್ರಲ್ಲ. ಅವರ ವೈಫಲ್ಯವನ್ನು ಮುಚ್ಕೋಲಿಕ್ಕೆ ಈ ರೀತಿ ವಿರೋಧ ಮಾಡೋದು ಸರಿಯಲ್ಲ. ಸರಿ ಬಡಿಸುವ ಮುಂದೆ ಇಲ್ಲ, ಅವ್ರು ಹೇಳ್ತಾ ಇರೋದು ಅವ್ರು ಒಂದೊಂದು ಕೂಡ ತಪ್ಪು ಮಾಹಿತಿಗಳೇ. ಮುಂದೆ ಹೋಗ್ಲಿ. ನಮ್ಮ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ರು ಇದರಲ್ಲಿ ಒಬ್ಬ ನ್ಯೂರಾಲಜಿಸ್ಟ್. ಮುಂದೆ ಹೋಗ್ಲಿ, ಬೇಗ ಮುಗಿಸ್ಕೊಡ್ತೀನಿ. ಅದೇ ಕ್ಲಾರಿಫಿಕೇಶನ್ ಹೋಗ್ಬಿಡ್ಲಿ ಅಂತ ಜನರು ಸದಸ್ಯರು ತಿಳ್ಕೊಳ್ಳಿ. ನಮ್ಮ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರು.